ಮೊದಲೆಲ್ಲ ಹಲಸಿನ ಹಣ್ಣು ಕಾಯಿ ಬಿಡಬೇಕಂದ್ರೆ 5 ವರ್ಷ 6 ವರ್ಷ ವೆಯ್ಟ್ ಮಾಡಬೇಕಾಗಿತ್ತು. ಆದರೆ ಈಗ 1 ವರ್ಷಕ್ಕೆ ಕಾಯಿ ಬಿಡುವ ಹಲಸಿನ ಹಣ್ಣುಗಳು ಬಂದಿದೆ. ಈಗ ಈ ಗಿಡ ಏನು ನೋಡ್ತಿದ್ರು ಇದು ಸಿದ್ದು ಹಲಸು. ಇದರ ತೊಳೆ ಅನ್ನೋದು ತುಂಬಾ ರುಚಿಕರವಾಗಿರುತ್ತೆ ಮತ್ತೆ ಮುಖ್ಯವಾಗಿ ರೆಡ್ ಕಲರ್ ಆಗಿರುತ್ತೆ. ಇದೇ ಇದರ ವಿಶೇಷ. ಮತ್ತೆ ಇದೇ ಅಂತಲ್ಲ, ವಿಯೆಟ್ನಾಂ ಅರ್ಲಿ ಅಂತ ತುಂಬಾ ಈಗ ಹಲಸಿನ ತಳಿಗಳು ಬಂದಿದೆ. ಇದು 365 ದಿನ ಅಂದ್ರೆ ಆಲ್ ಸೀಸನ್ ಅಲ್ಲೂ ಕೂಡ ಇದು ಹಲಸಿನ ಹಣ್ಣನ್ನ ಬಿಡುತ್ತೆ. ಮತ್ತೆ ಮುಖ್ಯವಾಗಿ ಕೇವಲ 1 ವರ್ಷದಿಂದನೇ ಕಾಯಿ ಶುರುವಾಗುತ್ತೆ. ಆದ್ರೆ 1 ವರ್ಷಕ್ಕೆ ನೀವು ಕಾಯಿ ಬಿಡೋದಕ್ಕೆ ಬಿಟ್ರೆ ಗಿಡ ಏಳಿಗೆ ಆಗೋದಿಲ್ಲ. ನೀವು 2 ವರ್ಷ ಅಥವಾ 3 ವರ್ಷದಿಂದ ಕಾಯಿಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಪಾಟಲ್ಲಿ ಬೆಳೆಯೋಕ್ಕಾಗುತ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಬಟ್ ತುಂಬಾ ದೊಡ್ಡ ಡ್ರಮ್ ಅಲ್ಲಿ ಕೆಲವರು ಹಲಸಿನ ಹಣ್ಣನ್ನು ಕೂಡ ಬೆಳೆದಿದ್ದಾರೆ. ಇದರ ಆರೋಗ್ಯ ಲಾಭಗಳು ನೋಡ್ಕೊಳ್ಳೋದಾದ್ರೆ ಫೈಬರ್ ಜಾಸ್ತಿ ಇದೆ, ಸೊ ಡೈಜೆಷನ್ ಸಿಸ್ಟಮ್ ಅನ್ನೋದು ಇಂಪ್ರೂವ್ ಆಗುತ್ತೆ. ವಿಟಮಿನ್ ಸಿ ಜಾಸ್ತಿ ಇದೆ, ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ಮತ್ತೆ ಶುಗರ್ ಲೆವೆಲ್ ಅನ್ನು ಕೂಡ ಅಂದ್ರೆ ಬ್ಲಡ್ ಪ್ರೆಷರ್ ಅನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಇದರ ಬೀಜಗಳಲ್ಲಿ ಅತಿಯಾದ ಪ್ರೋಟೀನ್ ಅನ್ನೋದು ಇರುತ್ತೆ. ಮತ್ತೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ರೈತರು ಏನಾದ್ರು ನಿಮ್ಮ ಹೊಲದ ಹತ್ರ ಜಾಗ ಇತ್ತು ಅಥವಾ ನಿಮ್ಮ ಮನೆ ಹತ್ರ ಏನಾದ್ರು ಜಾಗ ಇತ್ತು ಅಂದ್ರೂ ಕೂಡ ಇದೇನು ದೊಡ್ಡದಾಗಿ ಮರ ಆಗೋದಿಲ್ಲ, ಚಿಕ್ಕದ್ರಲ್ಲೇ ಕಾಯಿ ಬಿಡುತ್ತೆ. ಮತ್ತೆ ಗಿಡ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಎಲ್ಲಾ ಕಡೆ ಸಿಗುತ್ತೆ, ನರ್ಸರಿಗಳಲ್ಲಿ ಹತ್ರದಲ್ಲಿರೋದು. ನನಗೆ ಗೊತ್ತಿರೋದು ಅಂದ್ರೆ ಶ್ರೀಗಂಧ ನರ್ಸರಿ ದೇವನಹಳ್ಳಿ. ಗೂಗಲ್ ಅಲ್ಲಿ ಹಾಕಿ ಅವ್ರ ಹತ್ರ ಕೂಡ ವಿಯೆಟ್ನಾಂ ಅರ್ಲಿ ಅನ್ನೋದಿದೆ. ರೈತರು ಆದಷ್ಟು ಹಲಸಿನ ಹಣ್ಣನ್ನ ಬೆಳೆದು ಅಧಿಕ ಆರೋಗ್ಯವನ್ನ ಪಡೀರಿ ಮತ್ತೆ ಅಧಿಕ ಲಾಭವನ್ನ ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.